ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಫ್ರೆಂಡ್ ಲಕ್ಷ್ಮಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಟ್ರೆಡಿಷ್ನಲ್ ರೆಸಿಪಿ ಹೇಳ್ಕೊಡ್ತೀನಿ ರೀ. ಅದೇನಂತಂದ್ರೆ ಸೌತಿ ಬೀಜದ ಹುಗ್ಗಿ ಹೆಂಗೆ ಮಾಡೋದು ಅಂತ ತಿಳಿಸ್ತೀನಿ ರೀ. ಇದು ಈಗೀಗ ಎಲ್ಲರ ನೆನಪಿಂದ ಅಳಿಸಿ ಹೊಂಟೈತ್ರಿ. ಈ ರೆಸಿಪಿ ಭಾಳ ಟೇಸ್ಟಿ ಐತ್ರಿ, ಯಾರು ಮರಿಬಾರ್ದು, ನೆನಪಿಸ್ಕೊಲ್ಲ ಅಂತಂದು ಇದನ್ನು ಮಾಡಿ ತೋರ್ಸಾಕತ್ತೀನಿ ರೀ. ಹುಗ್ಗಿ ಮಾಡೋಕಿನ ಮುಂಚೆಕ ಸೌತಿ ಬೀಜ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ರೀ. ಏನೇನು ಬೇಕು ಅಂತಂದ್ರೆ 1 ಬಟ್ಲು ಗೋಧಿ ಹಿಟ್ಟು ತೊಗೋರಿ. ಅದಕ್ಕೆ 1/4 ಬಟ್ಲು ಚಿರೋಟಿ ರವೆ ಅಥವಾ ನಿಮಗೆ ಮನ್ಯಾಗಿಂದ ಸಣ್ಣ ರವೆ ಇತ್ತಂದ್ರೆ ಗೋಧಿ ರವೆ ತೊಗೋರಿ. ನಾನು 1 ಬಟ್ಲು ಗೋಧಿ ಹಿಟ್ಟು 1/4 ಬಟ್ಲು ಚಿರೋಟಿ ರವೆ ತೊಗೊಂಡೇನಿ ರೀ. ಎರಡನ್ನೂ ಕೂಡಿಸಿ ನೀರಾಗ ಚಂದಂಗೆ ನಾದ್ಕೋಬೇಕ್ರಿ. ನಾದಿ ಒಂದು ಅರ್ಧ ತಾಸು ಬಿಡ್ಬೇಕ್ರಿ. ಬಿಟ್ಮೇಲೆ ಇಷ್ಟಿಷ್ಟ ಉಳ್ಳಿ ಹರ್ಕೊಂಡು ನಾವು ಅದನ್ನು ರೋಲ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಹಿಂಗೆ ರೋಲ್ ಮಾಡ್ಕೊಂಡ್ಮೇಲೆ ನಾವು ಎಡಗೈಯಾಗ ರೋಲ್ ಮಾಡಿದ್ದು ಹಿಟ್ಟು ಹಿಡ್ಕೊಂಡು ಆಮೇಲೆ ಬಲಗೈಲಿ ಉದುರಿಸ್ಕೊಂತ ಹೋಗ್ಬೇಕ್ರಿ ಹಿಟ್ಟನ್ನ. ಹಿಟ್ಟು ಏನಾರ ಕೈಗೆ ಹಿಡ್ಕೊಳಕತ್ತು ಅಂತಂದ್ರೆ ನಾವು ಒಣ ಹಿಟ್ಟು ಹಚ್ಕೋಬೇಕ್ರಿ. ಗೋಧಿ ಹಿಟ್ಟು ಕೈಗೆ ಹಚ್ಕೊಂಡು ಮತ್ತು ಅವನ್ನ ಉದ್ದಿ ಇಷ್ಟಿಷ್ಟೇ ಉದುರಿಸ್ಕೊತ ಹೋಗ್ಬೇಕ್ರಿ ಫ್ರೆಂಡ್ಸ್. ಇದನ್ನು ಮಾಡುವಾಗ ನೀವು ಫ್ಯಾನಿನ ಕೆಳಗರ ಕುಂದ್ರಿ, ಇಲ್ಲ ಹೊರಗೆ ಗಾಳಿಗೆ ಕುಂತಾದರೂ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಮಾತಾಡ್ಕೊತನ ನಾವು ಖಾಲಿ ಇರ್ತೀವಿ ಮಧ್ಯಾಹ್ನ ಟೈಮ್ನಾಗ, ಅವಾಗ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ನಾವು ಮಾತಾಡ್ಕೊತ ಮಾಡ್ಬೋದ್ರಿ. ಇಲ್ಲ ಅಂದ್ರೆ ಟಿ ವಿ ನೋಡ್ಕೊತ ಆದ್ರೂ ನಾವು ಮಾಡ್ಬೋದ್ರಿ ಫ್ರೆಂಡ್ಸ್. ಇದು ಸೌತಿ ಬೀಜನ ನಾವು 1 ವರ್ಷ ಸ್ಟೋರ್ ಮಾಡಿ ಇಟ್ಕೊಂಡು ತಿಂದ್ರೂ ಏನೂ ಆಗಂಗಿಲ್ಲ ರೀ. ಇವು ಹುಳ ಹತ್ತಂಗಿಲ್ಲ, ಏನೂ ಆಗಂಗಿಲ್ಲ. ಆದ್ರೆ ಮಸ್ತ್ ಒಣಗಿರ್ಬೇಕ್ರಿ ಇವು. ಸೌತಿ ಬೀಜ ಮಾಡಿದ್ಮೇಲೆ ನಾವು ಒಣಗಿಸುವಾಗ ಸ್ವಲ್ಪ ಪ್ರೆಸ್ ಮಾಡಿ ಬಿಸಿಲಿಗೆ ಇಡ್ಬೇಕ್ರಿ ಫ್ರೆಂಡ್ಸ್. ಪ್ರೆಸ್ ಮಾಡಿಟ್ರೆ ಅವು ಜಲ್ದಿನೂ ಒಣಗ್ತಾವೆ, ಆಮೇಲೆ ಫ್ಲ್ಯಾಟಾಗಿ ಚಂದ ಕಾಣ್ತಾವೆ ರೀ ಫ್ರೆಂಡ್ಸ್. ಈಗ ಸೌತಿ ಬೀಜ ಹುಗ್ಗಿ ಮಾಡೋಕೆ ರೆಡಿ ಆಗ್ಯಾವ್ರಿ ಫ್ರೆಂಡ್ಸ್. ಈ ಹುಗ್ಗಿ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ ರೀ. 1 ಬಟ್ಲು ಸೌತಿ ಬೀಜ ತೊಗೋರಿ. ಆಮೇಲೆ ಒಂದು ಬಟ್ಲು ಸೌತಿ ಬೀಜಕ್ಕೆ ನಾವು ಸಮ ಪ್ರಮಾಣದೊಳಗೆ 1 ಬಟ್ಲು ಬೆಲ್ಲನ ತೊಗೋಬೇಕ್ರಿ ಫ್ರೆಂಡ್ಸ್. ಎರಡೂ ಈಕ್ವಲ್ ಇರ್ಬೇಕ್ರಿ. ಆಮೇಲೆ ಡ್ರೈ ಫ್ರೂಟ್ಸ್ ಏನೇನು ಅಂತಂದ್ರೆ ಗೋಡಂಬಿ, ದ್ರಾಕ್ಷಿ, 4 ಖರ್ಜೂರ ತೊಗೋರಿ. ಆಮೇಲೆ ಒಣ ಕೊಬ್ಬರಿ ತುರಿ ತೊಗೋರಿ, 2 ಏಲಕ್ಕಿ, 2 ಲವಂಗ ಮತ್ತು 4ರಿಂದ 5 ಸ್ಪೂನು ತುಪ್ಪ ತೊಗೋರಿ ಫ್ರೆಂಡ್ಸ್. ಈಗ ಸೌತಿ ಬೀಜದ ಹುಗ್ಗಿ ಮಾಡೋ ವಿಧಾನ ಹೆಂಗಂತಂದು ತಿಳಿಸ್ಕೊಡ್ತೀನಿ ರೀ. ಗ್ಯಾಸ್ ಆನ್ ಮಾಡಿರಿ, ಅದ್ರ ಮೇಲೆ ಒಂದು ಕುಕ್ಕರ್ ಇಡ್ರಿ. 5ರಿಂದ 6 ಬಟ್ಲು ನೀರು ಹಾಕಿರಿ ಫ್ರೆಂಡ್ಸ್. 1 ಬಟ್ಲು ಸೌತಿ ಬೀಜಕ್ಕೆ 5ರಿಂದ 6 ಬಟ್ಲು ನೀರು ಹಾಕಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ನೀರು ಕುದಿಸ್ಕೋಬೇಕ್ರಿ. ನೀರು ಕಾದ್ಮೇಲೆ ನಾವು 1 ಬಟ್ಲು ಸೌತಿ ಬೀಜ ಹಾಕಿ ಕ್ಲೋಸ್ ಮಾಡಿ ನಾವು ಒಂದು 5ರಿಂದ 6 ವಿಷಲ್ ಕೂಗಿಸ್ಕೋಬೇಕ್ರಿ ಫ್ರೆಂಡ್ಸ್. ಅವು ಕೂಗಿಸ್ಕೊಂಡ್ಮೇಲೆ ಅವು ಕುದ್ಮೇಲೆ ಈ ರೀತಿ ಆಗ್ತಾವ್ರಿ. 1 ಬಟ್ಲು ಹಾಕಿದ್ರೆ ನಮ್ಗೆ 4ರಿಂದ 5 ಬಟ್ಲು ಸೌತಿ ಬೀಜದ ಹುಗ್ಗಿ ಆಗ್ತೈತ್ರಿ. ಇದು ಈಡ್ ಬರ್ತೈತ್ರಿ, ಜಾಸ್ತಿನೇ ಆಗ್ತೈತ್ರಿ ಸ್ವಲ್ಪ ಹಾಕಿದ್ರೂ. ಆಮೇಲೆ ಒಂದು ಬೊಗಾಣಿಗೆ 1 ಬಟ್ಲು ಬೆಲ್ಲ ಹಾಕಿ ಒಂಚೂರು ಬೆಲ್ಲ ಕರಗುವಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕ್ರಿ. ಬೆಲ್ಲ ಕರಗಿದ್ಮೇಲೆ ನಾವು ಕುದ್ದಿರೋ ಆ ಸೌತಿ ಬೀಜಕ್ಕನ್ನು ಡೈರೆಕ್ಟಾಗಿ ಸೋಸ್ಕೋಬೇಕ್ರಿ ಫ್ರೆಂಡ್ಸ್. ಸೋಸ್ಕೊಂಡು ಕುದ್ಸಕ್ಕೆ ಇಡ್ಬೇಕ್ರಿ. ಬೆಲ್ಲ ಮತ್ತು ಸೌತಿ ಬೀಜ ಎರಡೂ ಮಿಕ್ಸ್ ಮಾಡಿ ಇನ್ನೊಂದು ಕುದಿಸ್ಬೇಕ್ರಿ. ಕುದಿಸೋ ಟೈಮ್ನಾಗ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ರೆಂಡ್ಸ್. 4ರಿಂದ 5 ಸ್ಪೂನ್ ತುಪ್ಪ ತೊಗೋರಿ. ಅದಕ್ಕೆ ನಾವು ಮೊದಲು ನಾವು ಗೋಡಂಬಿ ಹಾಕ್ಬೇಕ್ರಿ, ಚೂರು ಮಾಡಿ ಹಾಕಿ ಅವು ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಂಗೆ ಒಣ ದ್ರಾಕ್ಷಿನೂ ಹಾಕಿ ಅವನ್ನೂ ಕೂಡ ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಇವೆರಡೂ ಫ್ರೈ ಆದಮೇಲೆ ನಾವು ಕುದೀತಿರೋ ಹುಗ್ಗಿ ಒಳಗೆ ಡೈರೆಕ್ಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರೋ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸನ್ನು ಡೈರೆಕ್ಟಾಗಿ ನಾವು ಹಾಕ್ಕೋಬೇಕ್ರಿ. ಹಾಕ್ಕೊಂಡ್ಮೇಲೆ ನಾವು ಒಣ ಕೊಬ್ಬರಿ ತುರಿ, ಆಮೇಲೆ ಚೂರು ಮಾಡಿಟ್ಟಿರೋ ಅಂಥ ಖರ್ಜೂರ ಮತ್ತು ಏಲಕ್ಕಿ, ಲವಂಗದ ಪುಡಿ ಹಾಕಿಬಿಟ್ರೆ ಮಸ್ತ್ ಹುಗ್ಗಿ ರೆಡಿ ಆತ್ರಿ. ಇವನ್ನೆಲ್ಲನೂ ಮಿಕ್ಸ್ ಮಾಡಿ ಮತ್ತು ಒಂದು ಕುದಿಸಿ ನಾವು ಇಟ್ಬಿಟ್ರೆ ತಿನ್ನಕ್ಕೆ ರೆಡಿ ಆದಂಗೆ ರೀ ಇದು ಫ್ರೆಂಡ್ಸ್. ನಾವು ಹುಗ್ಗಿ ತಿನ್ನುವಾಗ ಹಾಲು ಹಾಕ್ಕೊಂಡು ತಿನ್ಬೇಕ್ರಿ. ಮೊದಲು ನಾವು ಹಾಲು ಹಾಕಿದ್ವಿ ಅಂದ್ರೆ ಒಂದು ವೇಳೆ ಅದು ಉಳಿತಂದ್ರೆ ಹುಳಿ ಬರ್ತೈತ್ರಿ. ಹೀಗಾಗಿ ನಾವು ಮೊದಲು ಹಾಲು ಹಾಕ್ಕೊಳಕ್ಕೆ ಹೋಗ್ಬಾರ್ದ್ರಿ. ಊಟ ಮಾಡೋ ಟೈಮ್ನಾಗ ಬಿಸಿ ಹಾಲು ಹಾಕ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಟೇಸ್ಟ್ ಆಗ್ತೈತ್ರಿ ಫ್ರೆಂಡ್ಸ್. ನೋಡಿರಿ, ನಾನು ತಿಳಿಸ್ಕೊಟ್ಟಿರೋ ಈ ಸಾಂಪ್ರದಾಯಿಕ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆಗೈತಿ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡಿರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೈತ್ರಿ. ಏನಾದರೂ ಅಭಿಪ್ರಾಯಗಳಿದ್ದರೆ ತಿಳಿಸೋದು ನೀವು ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ರಿಗೂ ಶುಭವಾಗಲಿ. ಟೇಕ್ ಕೇರ್. ಬಾಯ್ ಬಾಯ್. ಧನ್ಯವಾದಗಳು ಫ್ರೆಂಡ್ಸ್.